Good morning to all. Welcome to SULABHA Academic English channel. English is easy. I am Margayya, Assistant Professor of English, Department of Collegiate and Technical Education. In today's class, I am going to explain the Margayya's life after disappearance of Balu from the novel The Financial Expert by R.K. Narayan, prescribed by the University of Mysore to the second year BCom BBA third semester course CBCS course 2020-21. ನಮಗೆಲ್ಲ ತಿಳಿದಿರೋ ಹಾಗೆ ಬಾಲು ಅವನಿಗೆ SSLC ಎಕ್ಸಾಮ್ನ ಪದೇ ಪದೇ ಕಟ್ಟಿಸಿ ಓದು ಅಂತ ಮಾರ್ಗಯ್ಯ ಫೋರ್ಸ್ ಮಾಡಿದ್ದಕ್ಕೆ ಸಿಟ್ಟು ಬಂದು ಮಾಸ್ಟರ್ ಮಾರ್ಗಯ್ಯ ತಂದಾಗ ಅದನ್ನು ಹರಿದು ಓಡೋಗ್ಬಿಟ್ಟ. ಮಾರ್ಗಯ್ಯ ಹೆಚ್ಚು ಸಲ ಕೆಡಿಸ್ಕೊಳ್ಳಿಲ್ಲ. ಮಾರ್ಗಯ್ಯಂದು ಒಂದೇ ಚಿಂತೆ, ಅವ್ನು ನೆನೆಸ್ಕೊಂಡಾಗೆಲ್ಲ ಕೈ ಕಡಿಯುತ್ತೆ. ಏನಕ್ಕೆ ಕಪ್ಪಾಳ ಕೂಡ ಕಳಿಸ್ಬೇಕಾಗಿತ್ತು, ಹಂಗೆ ಕಳಿಸ್ಬಿಟ್ನಲ್ಲ ಅಂತ ಅದೊಂದೇ ಚಿಂತೆ ಮಾರ್ಗಯ್ಯಂದು. ಆದರೆ ಮೀನಾಕ್ಷಿ ಹೆತ್ತ ತಾಯಿ ಅಲ್ವಾ, ಆಕೆ ಅಪ್ಸೆಟ್ ಆಗಿಬಿಡ್ತಾಳೆ. ಮಾರ್ಗಯ್ಯ ಕಾನ್ಸಂಟ್ರೇಟ್ಸ್ ಆನ್ ಬಿಸ್ನೆಸ್. ನೋಡೋಣ ಹೇಗಿದೆ ಪರಿಸ್ಥಿತಿ ಮನೆಯದು ಅಂತ. ಮಾರ್ಗಯ್ಯ ಡಸ್ ನಾಟ್ ವರಿ ಮಚ್ ಅಬೌಟ್ ದ ಎಕ್ಸ್ಪೀರಿಯನ್ಸ್ ಆಫ್ ಬಾಲು. ಹಿ ಡಸ್ ನಾಟ್ ವರಿ. ಹಿ ಹ್ಯಾಸ್ ಆಲ್ಮೋಸ್ಟ್ ಫರ್ಗಟನ್ ಹಿಮ್. ಮರ್ತೇ ಬಿಟ್ಟ. ಬಟ್ ಮೀನಾಕ್ಷಿ ಹಿಸ್ ವೈಫ್ ಈಸ್ ಆಲ್ವೇಸ್ ಆನ್ ದ ವರ್ಜ್ ಆಫ್ ಹಿಸ್ಟೀರಿಯಾ. ಮೀನಾಕ್ಷಿ ಅವ್ರ ಹೆಂಡತಿ ಶಿ ಈಸ್ ಆಲ್ವೇಸ್ ಆನ್ ದ ವರ್ಜ್ ಆಫ್ ಹಿಸ್ಟೀರಿಯಾ. ಹಿಸ್ಟೀರಿಕ್ ಆಗ್ತಿದ್ದಾಳೆ ಅವಳು. ಕಿರ್ಸ್ತ ಯೋಚನೆ ಮಾಡಿ ಡಿಪ್ರೆಷನ್ಗೆ ಹೋಗಿ ಬಾಲು ನೆನೆಸ್ಕೊಂಡ್ರೆ ಸಾಕು ಹಿಸ್ಟೀರಿಯಾ ಕೆರ್ಸ್ಬಿಟ್ಟಾಳೆ ಜೋರಾಗಿ. ಶಿ ಸ್ಪೀಕ್ಸ್ ವೆರಿ ಲಿಟಲ್ ಆ್ಯಂಡ್ ಈಟ್ಸ್ ವೆರಿ ಲಿಟಲ್. ಮಾತು ಕಡಿಮೆ ಆಯಿತು, ತಿನ್ನೋದು ಕಡಿಮೆ ಆಯಿತು. Margayya feels that at a time when he has a right to have a happy and bright home, he is denied the privilege unnecessarily. Margayya koppa, this is the right time for him to have a good home, homely atmosphere. He has to enjoy a happy and bright home. The time has come for him to enjoy the happy and bright home. ಒಂದು ಒಳ್ಳೆಯ ಸುಂದರವಾದ ಸಂತೋಷಮಯವಾದ ಮನೆಯ ವಾತಾವರಣ ಅನುಭವಿಸ್ಲಿಕ್ಕೆ ಸರಿಯಾದ ಸಮಯ. ಮಾರ್ಗಯ್ಯನಿಗೇನು ಕೊಡ್ತಾ ಇಲ್ಲ, ಹಣ ಕೊಡ್ತಾ ಇಲ್ಲ, ಯಾವುದಕ್ಕೂ ಕೊಡ್ತಾ ಇಲ್ಲ. ಆದರೆ ಇವರ ಮಗ ಓಡೋಗಿದೆ ಅಂತ ಹೆಂಡತಿ ಅನ್ನೆಸೆಸರಿಲಿ ಅದನ್ನು ಶಿ ಈಸ್ ಡಿನೈನಿಂಗ್ ಹಿಮ್ ದಟ್ ಪ್ರಿವಿಲೇಜ್. ಹಿ ಫೀಲ್ಸ್ ಆ್ಯಂಗ್ರಿ ವಿತ್ ಹಿಸ್ ವೈಫ್ ಬಿಕಾಸ್ ಹಿ ಫೀಲ್ಸ್ ದಟ್ ಇಟ್ ಈಸ್ ಅ ಸ್ಟಲ್ಕಿಂಗ್ ವಿಚ್ ಹ್ಯಾಸ್ ರೂಯಿನ್ಡ್ ದ ಅಟ್ಮಾಸ್ಫಿಯರ್ ಆಫ್ ದ ಹೋಮ್. ಮನೆಯಲ್ಲಿ ಮನೆಯ ಹೆಂಗಸರು ಸರಿಯಾಗಿರಬೇಕು, ನಗನಾಗ್ತಾ ಸಂತೋಷವಾಗಿ ಗೃಹಲಕ್ಷ್ಮಿ ಇರುವಂತಾರೆ ಅಲ್ವಾ. ಯತ್ರ ನಾರ್ಯಂತ ಪೂಜ್ಯಂತೆ ತತ್ರ ದೇವತಾ ಸ್ಥಿತಃ. ಎಲ್ಲಿ ನಾರಿಯರು ಪೂಜಿಸಲ್ಪಡುತ್ತಾರೋ ಅಲ್ಲಿ ದೇವತೆಗಳು ನೆಲೆಸುತ್ತಾರೆ, ನಮ್ಮ ಹಿಂದೂ ಧರ್ಮದಲ್ಲಿ ಹೇಳ್ತಕ್ಕಂಥದ್ದು. ಅಂದರೆ ಅವರಿಗೆ ಎಷ್ಟು ಗೌರವ ಕೊಡ್ತೀವಿ, ಅವ್ರು ಎಷ್ಟು ಸಂತೋಷದಿಂದ ಇರ್ತಾರೆ, ಅಲ್ಲಿ ಅಷ್ಟೇ ಸುಖ ಸಂತೋಷ ನೆಮ್ಮದಿ ಇರುತ್ತೆ. ಅವರು ಸಂತೋಷವಾಗಿದ್ದರೆ ಮನೇಲಿ ನೆಮ್ಮದಿ ಇರುತ್ತೆ. ಮಾರ್ಗಯ್ಯನಿಗೆ ಅದು ಸಿಟ್ಟು, ಹರ್ ಸಲ್ಕಿಂಗ್ ನೇಚರ್ ಇಂದಾಗಿ ಮನೆಯಲ್ಲಿ ಒಳ್ಳೆಯ ವಾತಾವರಣ ಇಲ್ಲ ಅಂತ ಅವಳ ದುಃಖದ ಈ ಒಂದು ಮೌನ ಶೋಕದಿಂದಾಗಿ ಅಂತ ಮನಸ್ಸಲ್ಲೇ ಬೈಕೋತಾನೆ. ಹಿ ಟ್ರೈಸ್ ಇನ್ ಹಿಸ್ ಓನ್ ಕ್ಲಮ್ಸಿ ಮ್ಯಾನರ್ ಟು ಮೇಕ್ ಹರ್ ಹ್ಯಾಪಿ. ತಂದೆ ಆದ ವಿಧಾನದಲ್ಲಿ ಅವಳನ್ನು ಸಂತೋಷವಾಗಿರಲಿಕ್ಕೆ ಪ್ರಯತ್ನ ಪಡ್ತಾನೆ. ಹಿ ಟೆಲ್ಸ್ ಹರ್ ಆಸ್ಕ್ ಫಾರ್ ಎನಿ ಮನಿ ಇಫ್ ಯು ವಾಂಟ್. ವಾಟ್ ಶಲ್ ಐ ಡೂ ವಿತ್ ದ ಮನಿ? ಶಿ ಸೇಸ್ ಐ ಹ್ಯಾವ್ ನೋ ಯೂಸ್ ಫಾರ್ ಇಟ್. ಮಾರ್ಗಯ್ಯ ಕೇಳ್ತಾನೆ, ನಿಂಗೆ ದುಡ್ಡು ಬೇಕಾ, ಎಷ್ಟು ದುಡ್ಡು ಬೇಕು ಕೇಳು, ಕೊಡ್ತೀನಿ ಅಂತ. ಆದರೆ ನೋಡಿ ಎಷ್ಟು ಒಳ್ಳೆ ಗಂಡ, ಎಷ್ಟು ದುಡ್ಡು ಬೇಕು ಕೇಳೋ ಕೊಡ್ತೀನಿ ಅಂತ ಹೇಳ್ತಾನೆ. ಅವಳು ಹೇಳ್ತಾಳೆ, ಏನು ಮಾಡಲಿ ತಗೊಂಡು, ವಾಟ್ ಶಲ್ ಐ ಡೂ ವಿತ್ ಮನಿ? ಶಿ ಸೇಸ್ ಐ ಹ್ಯಾವ್ ನೋ ಯೂಸ್ ಫಾರ್ ಇಟ್. ದುಡ್ಡು ತೊಗೊಂಡು ಏನು ಮಾಡಲಿ, ನನಗೆ ಏನು ಪ್ರಯೋಜನ ಇಲ್ಲ. ಹಿಂಗೆ ಅಂದಾಗ ಮಾರ್ಗಯ್ಯಂಗೆ ಆ ಸ್ಟೇಟ್ಮೆಂಟ್ ಹಿ ಡಸ್ ನಾಟ್ ಲೈಕ್ ಇಟ್. ಹಿ ಡಿಸ್ಲೈಕ್ಸ್ ಹರ್ ಫಾರ್ ಮೇಕಿಂಗ್ ಸಚ್ ಎ ಸ್ಟೇಟ್ಮೆಂಟ್. ಹಿ ಮೇರ್ಲಿ ಫ್ರೌನ್ಸ್ ಅಟ್ ಹರ್ ಆ್ಯಂಡ್ ಗೋಸ್ ಆನ್ ವಿತ್ ಹಿಸ್ ಬಿಸ್ನೆಸ್. ಇಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿ ದುಡ್ಡು ತೊಗೊಂಡು ಏನು ಮಾಡಲಿ ಅಂತಾಳೆ. ಮೌನವಾಗಿ ಕಂಟಿನ್ಯೂಸ್ ಇಸ್ ವರ್ಕ್. ಹಿ ಕ್ಯಾರೀಸ್ ಹೋಮ್ ದ ಡೇಸ್ ಫೈನಾನ್ಷಿಯಲ್ ಪೊಸಿಷನ್ ಫೈನಲಿ ಡಿಸ್ಟಿಲ್ಡ್ ಇನ್ ಟು ಎ ಸ್ಟೇಟ್ಮೆಂಟ್. ಆ ದಿನದ ಎಲ್ಲ ಲೆಕ್ಕವನ್ನು ಒಂದು ಸ್ಟೇಟ್ಮೆಂಟ್ ಮಾಡ್ಕೊಂಡು ಮನೆಗೆ ತೊಗೊಂಬರ್ತಾನೆ. ಆ್ಯಂಡ್ ಗೆಟ್ಸ್ ಅಬ್ಸರ್ವ್ಡ್ ಇನ್ ಸ್ಟಡಿಯಿಂಗ್ ದ ಫಿಗರ್ಸ್. ಅಲ್ಲಿರ್ತಕ್ಕಂಥ ಲೆಕ್ಕವನ್ನು, ಅಂಕಿ ಸಂಖ್ಯೆಗಳನ್ನ ಲೆಕ್ಕ ಹಾಕ್ತಾ ಮುಳುಗೋಗ್ಬಿಡ್ತಾನೆ. ವೆನ್ ಹಿ ವಾಂಟ್ಸ್ ರಿಲ್ಯಾಕ್ಸೇಷನ್ ಹಿ ಬೈಸ್ ಎ ಪೇಪರ್ ಆ್ಯಂಡ್ ಗೋಸ್ ಥ್ರೂ ಇಟ್ಸ್ ಪೇಜಸ್. ರಿಲ್ಯಾಕ್ಸ್ ಆಗಬೇಕಾ, ಹಿ ಬೈಸ್ ಎ ನ್ಯೂಸ್ ಪೇಪರ್. ಒಂದು ನ್ಯೂಸ್ ಪೇಪರ್ ಕೊಂಡ್ಕೊಂಡು ಅದನ್ನು ಓದ್ತಾ ಕೂತ್ಕೊಳ್ತಾನೆ. Nowadays he does not borrow the paper from the newspaper dealer but subscribes. ಈಗ ನ್ಯೂಸ್ ಪೇಪರ್ ಡೀಲರಿಂದ ಪೇಪರ್ ಕೊಂಡ್ಕೊತಾ ಇಲ್ಲ, ಆತ ಡೈಲಿ ಹೋಗಿ ಹಿ ಸಬ್ಸ್ಕ್ರೈಬ್ಡ್. ಸೊ ಮನೆಗೆ ಪೇಪರ್ ಬರುತ್ತೆ. ಫಾರ್ ಎ ಕಾಪಿ ಹಿಮ್ಸೆಲ್ಫ್ ಹಿ ರೀಡ್ಸ್ ವಿತ್ ಇಂಟ್ರೆಸ್ಟ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ ದ ವರ್ಲ್ಡ್. ಭಾಳ ಆಸಕ್ತಿಯಿಂದ ಹೊರ ಪ್ರಪಂಚದಲ್ಲಿ ಏನು ನಡೀತಿದೆ ಅಂತ ಓದ್ತಾನೆ.
ದ ಸ್ಪೀಚಸ್ ಆಫ್ ಸ್ಟೇಟ್ಸ್ಮೆನ್, ರಾಜಕೀಯ ವ್ಯಕ್ತಿಗಳ ಭಾಷಣ, ರೇವಿಂಗ್ಸ್ ಆಫ್ ರ್ಯಾಡಿಕಲ್ಸ್, ವೈಚಾರಿಕ ವ್ಯಕ್ತಿಗಳ ವಿಚಾರಧಾರೆ, ಪ್ರೋಗ್ರಾಮ್ ಫಾರ್ ದಿಸ್ ಆ್ಯಂಡ್ ದ್ಯಾಟ್, ವಾರ್ ನ್ಯೂಸ್. ಯಾಕೆ ಮಾರ್ಗಯ್ಯ ಇದನ್ನೆಲ್ಲ ಓದಬೇಕು? ಶೇರ್ ಮಾರ್ಕೆಟ್ ನ್ಯೂಸ್, ಸ್ಟಾಕ್. ಯಾಕಂದರೆ ಅವರು ಆ ಬಿಸ್ನೆಸ್ಸಲ್ಲಿ ತುಂಬ ಜನ ಅವನ ಅಂಗಡಿಗೆ ಬಂದು ಕೂತ್ಕೊಳ್ತಾರೆ. ಅವ್ರ ಜೊತೆಗೆಲ್ಲ ಅವ್ನು ಮಾತಾಡಬೇಕು ಅಂತಂದರೆ ಆತ ಓದಿರಲೇಬೇಕು. ರೀಡಿಂಗ್ ಮೇಕ್ಸ್ ಒನ್ ಫಾರ್ ಕಾನ್ಫರೆನ್ಸ್ ರೀಡಿಂಗ್ ಈಸ್ ನೆಸಸರಿ. ನೀನು 4 ಜನ ಜೊತೆ ಕೂತ್ಕೊಂಡು ಏನಾದ್ರು ಮಾತನಾಡಬೇಕು ಅಂತಂದರೆ ಓದ್ಕೊಂಡಿರ್ಬೇಕು ಏನಾದ್ರೂ, ಅದರಿಂದ ಓದ್ಕೊತಾನೆ. ಆ್ಯಂಡ್ ರೈಟಿಂಗ್ ಮೇಕ್ಸ್ ಒನ್ ರೈಟಿಂಗ್ ಈಸ್ ಫಾರ್ ಪರ್ಫೆಕ್ಷನ್, ಫ್ರಾನ್ಸಿಸ್ ಬೇಕನ್ ಹೇಳೋದು. ಬರೆಯೋದು ಪರ್ಫೆಕ್ಷನ್ ಆಗಲಿಕ್ಕೆ, ರೀಡಿಂಗ್ ಕಾನ್ಫರೆನ್ಸ್ಗೆ 4 ಜನರ ಜೊತೆ ಮಾತನಾಡಲಿಕ್ಕೆ, ವಿಷಯಗಳನ್ನು ಹಂಚ್ಕೊಳ್ಳಿಕ್ಕೆ. ನಮ್ಮ ಸರ್ವಜ್ಞನೂ ಹೇಳಿದ್ದಾರೆ ಏನಂತ, ಕರೆಯದೆ ಬರುವವನ, ಬರಿಗಾಲಲ್ಲಿ ನಡೆಯುವವನ, ಬರೆಯದೆ ಓದುವವನ, ಕರೆದು ಕೆರದಲ್ಲಿ ಹೊಡಿ ಸರ್ವಜ್ಞ ಅಂತ ಹೇಳಿದ್ದಾರೆ. ನೋಡಿ, ರೈಟಿಂಗಿಗೆ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅವತ್ತಿನ ಕಾಲದಲ್ಲೇ. ಆಲ್ ಕೈಂಡ್ಸ್ ಆಫ್ ಪೀಪಲ್ ಕಮ್ ಇನ್ ಆ್ಯಂಡ್ ಇಟ್ ಈಸ್ ನೆಸರಿ ದಟ್ ಹಿ ಶುಡ್ ಬಿ ಏಬಲ್ ಟು ಟೇಕ್ ಪಾರ್ಟ್ ಇನ್ ದರ್ ಕನ್ವರ್ಸೇಷನ್. ಎಲ್ಲ ಥರದ ಜೊತೆ ಮಾತಾಡಬೇಕಲ್ಲ, ಟು ಇಂಪ್ರೆಸ್ ಹಿಸ್ ಕ್ಲೈಂಟ್ಸ್ಗೆ ಇಂಪ್ರೆಸ್ ಮಾಡಬೇಕಲ್ವಾ, ಸ್ಟಾಕ್ ಮಾರ್ಕೆಟ್ ವಿಷಯ ತಿಳ್ಕೊಬೇಕಲ್ವಾ. ಸೊ ದಿಸ್ ರೀಡಿಂಗ್ ಆಫ್ ನ್ಯೂಸ್ ಪೇಪರ್ ಹೆಲ್ಪ್ಸ್ ಹಿಮ್. ಹಿ ವಾಕ್ಸ್ ಟು ಹಿಸ್ ವರ್ಕ್ ಎವ್ರಿ ಡೇ ಸೂನ್ ಆಫ್ಟರ್ ಹಿಸ್ ಮಾರ್ನಿಂಗ್ ಮೀಲ್. ನೋಡಿ, ನಡ್ಕೊಂಡೇ ಹೋಗ್ತಾನೆ ಊಟ ಮಾಡಿ ಬೆಳಗ್ಗೆ. He does not believe in employing servants at home, and so his wife has to do all the work. Even at home he hasn't employed any servant. His wife has to do all the work. He often says, why should we burden ourselves with servants? ಯಾಕೆ ಬೇಕು ಸರ್ವೆಂಟ್ಸ್? When we are like a couple of newlyweds, ನಾವೇ ಕಪಲ್ ಆಫ್ ನ್ಯೂಲಿವೆಡ್ಸ್, ನವ ವಿವಾಹಿತರಂತ ಇದ್ದೇವೆಲ್ಲ. ಯಾಕೆ ನಮಗೆ? ಅವರ್ಸ್ ಈಸ್ ನಾಟ್ ಎ ವೆರಿ ಬಿಗ್ ಫ್ಯಾಮಿಲಿ. ಏನು ನಮ್ಮ ದೊಡ್ಡ ಫ್ಯಾಮಿಲಿನ? ಈಗ ನೆನ್ನೆ ಮದುವೆ ಆದವ್ರಂಗೆ ಇಬ್ಬರೇ ಇದ್ದೀವಿ, ಗಂಡ ಹೆಂಡ್ತಿ. ಹಿಸ್ ವೈಫ್ ಅಕ್ಸೆಪ್ಟ್ಸ್ ಮೀಕ್ಲಿ because she knows that it will not be of much use arguing it out with him. He does not employ a cook because he does not like to spend money on one, but he is sure to give some other reason if he is asked. ಏನು ಮಾತಾಡಲ್ಲ ಮೀನಾಕ್ಷಿ. ಶಿ ನೋಸ್ ಇಸ್ ನೇಚರ್. ಅವ್ನು ಯಾಕೆ ಎಂಪ್ಲಾಯ್ ಮಾಡಲ್ಲ ಅಂತಂದರೆ, he doesn't like to spend money ಅಷ್ಟೇ. He will in all probability say, where is the need to show off? ಒಂದೇ ಮಾತು, ಯಾಕೆ ಶೋ ಆಫ್ ಮಾಡ್ಬೇಕು? ಅದೆಲ್ಲ ನಾವು ಶ್ರೀಮಂತರಾಗ್ಬಿಟ್ವಿ ಅಂತ. She knows that he views money as something to accumulate and not to be spent on increasing one's luxuries in life. She has understood Margayya very well. As she has known, Margayya thinks of money, views of money as something to accumulate. ಹಣನ ಬರೀ ಅಕ್ಯುಮುಲೇಟ್, ಕೂಡಿಡೋದಷ್ಟೇ, ಸಂಗ್ರಹಿಸಿ ಇಡೋಕ್ಕಷ್ಟೇ ಹಣ ಇರೋದು. ನಾಟ್ ಟು ಬಿ ಸ್ಪೆಂಟ್ ಆನ್ ಇನ್ಕ್ರೀಸಿಂಗ್ ಒನ್ಸ್ ಲಕ್ಸುರೀಸ್ ಇನ್ ಲೈಫ್. ಜೀವನದಲ್ಲಿ ನಮಗೆ ಬೇಕಾದಂಥ ಭೋಗ ವಸ್ತುಗಳನ್ನು ಪಡೆಯೋದಕ್ಕೆ ಹಣ ಬಳಸಬೇಕು ಅಂತಲ್ಲ ಮಾರ್ಗಯ್ಯನ ಪ್ರಕಾರ. ಅದು ಹಣ ಇರೋದು ಸುಮ್ಮನೆ ಕೂಡಿಡೋಕ್ಕೆ ಅಂತ ಅವಳಿಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಶಿ ನೋಸ್ ಆಲ್ ಈಸ್ ಇಡಿಯಮ್ಸ್ ಈವನ್ ಬಿಫೋರ್ ಹಿ ಅಟ್ಟಸ್ ದೆಮ್. ಮಾರ್ಗಯ್ಯ ಏನಾರು ಕೇಳಿದಾಗ ಏನು ಹೇಳ್ತಾರೆ ಚೆನ್ನಾಗಿ ಅವಳು ಅರ್ಥ ಮಾಡ್ಕೊಂಬಿಟ್ಟಿದ್ದಾಳೆ. ಸೊ ಶಿ ನೆವರ್ ಸ್ಪೀಕ್ಸ್ ಸೆಕೆಂಡ್ ವರ್ಡ್ ಟು ಹಿಮ್. ಸಮ್ಟೈಮ್ಸ್ ವೆನ್ ಹಿ ಸೀಸ್ ಹರ್ ಸಿಟ್ಟಿಂಗ್ ಅಟ್ ದ ಫೈರ್ ಪ್ಲೇಸ್, ಒಲೆ ಮುಂದೆ ಕೂತಿದ್ದಾಗ ಬರ್ತಾನೆ. ಹರ್ ಐಸ್ ಶಂಕನ್ ಆ್ಯಂಡ್ ಸ್ವೋಲನ್ ವಿತ್ ದ ಕಿಚನ್ ಸ್ಮೋಕ್, ಹೊಗೆಯಿಂದ ಕಣ್ಣೆಲ್ಲ ಊದ್ಕೊಂಬಿಟ್ಟಿದೆ. ಹಿ ಫೀಲ್ಸ್ ಅನ್ಈಸಿ ಆ್ಯಂಡ್ ಟ್ರೈಸ್ ಟು ಹೆಲ್ಪ್ ವಿತ್ ದ ಕಿಚನ್ ವರ್ಕ್ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಕೀಪಿಂಗ್ ಅಪ್ ದ ಪ್ರಿಟೆನ್ಸ್ ಆಫ್ ಬೀಯಿಂಗ್ ನ್ಯೂಲಿವೆಡ್ಸ್, ಹೊಸ್ದಾಗಿ ಮದುವೆ ಆಗಿರೋ ಥರ ನಾಟಕ ಆಡ್ಕೊಂಡು. He picks up a knife here and a green vegetable there, cut it up in a desultory manner and vaguely asks, is there anything I can do? ಇಲ್ಲೊಂದು ತರಕಾರಿ ಸುಮ್ಮನೆ ತೊಗೊಂಡು ಕಟ್ ಮಾಡ್ಬಿಟ್ಟು ಇನ್ನೇನು ಮಾಡಬೇಕಾ ಅಂತ ಕೇಳ್ತಾನೆ. She hardly ever answers such a question. She never answers such questions. She merely says, please come in half an hour and I will serve your meal. ಅರ್ಧ ಗಂಟೆ ಬಿಟ್ಕೊಂಡು ಬನ್ನಿ, ಊಟಕ್ಕೆ ಕೊಡ್ತೀನಿ ಅಂತಾಳೆ. ಶಿ ಹ್ಯಾಸ್ ಬಿಕಮ್ ವೆರಿ ಸಲನ್ ಆ್ಯಂಡ್ ರಿಸರ್ವ್ಡ್ ನವಡೇಸ್. ಶಿ ಹ್ಯಾಸ್ ಬಿಕಮ್ ವೆರಿ ಸಲನ್, ಸೀರಿಯಸ್, ಸೈಲೆಂಟ್ ಆ್ಯಂಡ್ ರಿಸರ್ವ್ಡ್, ಸೀರಿಯಸ್. ಶಿ ಬ್ರೂಡ್ಸ್ ಓವರ್ ಅವರ್ ಸನ್ ಬಾಲು ನೈಟ್ ಆ್ಯಂಡ್ ಡೇ. ಶಿ ಹ್ಯಾಸ್ ಲಾಸ್ಟ್ ದ ಟೇಸ್ಟ್ ಫಾರ್ ಫುಡ್. ಯಾರ ಬಗ್ಗೆ ಅವಳು ಚಿಂತೆ ಮಾಡ್ತಿದ್ದಾಳೆ? ಬ್ರೂಡ್ಸ್ ಓವರ್ ಬಾಲು ಆ್ಯಂಡ್ ಶಿ ಲಾಸ್ಟ್ ಟೇಸ್ಟ್ ಫಾರ್ ಫುಡ್. ಆ್ಯಂಡ್ ಊಟಕ್ಕೆ ಮಾಡೋ ಆಸಕ್ತಿ ಹೋಯ್ತು. ಮಾರ್ಗಯ್ಯ ಬಿಹೇವ್ಸ್ ವೈಲ್ಡ್ಲಿ ವೆನ್ ಎವರ್ ಹಿ ಈಸ್ ರಿಮೈಂಡೆಡ್ ಆಫ್ ದೇರ್ ಸನ್.
ಅದೇ ಮಾರ್ಗಯ್ಯನ ರಿಯಾಕ್ಷನ್ ನೋಡಿ. ವೆನ್ ಎವರ್ ಈಸ್ ರಿಮೈಂಡೆಡ್ ಆಫ್ ದೇರ್ ಸನ್, he says, he is not my son, ನನ್ನ ಮಗ ಅಲ್ಲ ಅವನು. He declares dramatically, a boy who has an utter disregard for his father's feelings is no son. ಯಾರು ತನ್ನ ತಂದೆಯ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳಲ್ಲ, ಅದನ್ನು ಅಗೌರವಿಸ್ತಾನೆ, ಅವನು ಮಗನೇ ಅಲ್ಲ. He is a curse that the gods have sent down for us. He is not my son. ದೇವ್ರು ನಮ್ಗೆ ಕೊಟ್ಟರೋ ಶಾಪ, ಅವನು ಮಗ ಅಲ್ಲ, ಅಪ್ಪನಿಗೆ ಕೆಟ್ಟ ಹೆಸರು ತೊಗೊಂಬರ್ತಾನೆ. ಇಟ್ಸ್ ಆಲ್ ಸೌಂಡ್ ವೆರಿ ಥಿಯೇಟ್ರಿಕಲ್, ಬಟ್ ದ ಫೀಲಿಂಗ್ ಇಟ್ ಈಸ್ ಆಲ್ಸೋ ವೆರಿ ರಿಯಲ್. ಡ್ರಾಮ್ಯಾಟಿಕ್ ಅನಿಸುತ್ತೆ, ನಾಟಕ ಅನಿಸುತ್ತೆ, ಆದರೆ ಇಟ್ ಈಸ್ ರಿಯಲ್ ಆಲ್ಸೋ. ಬಾಲು ಈಸ್ ರಿಯಲಿ a curse to Margayya. When he remembers the floating bits of calico in the street gutter, he feels sorry that his son is no longer there to be slapped. His fingers itches to strike him. ಆ ಮಾಸ್ಕಾರ್ಡ್ ಕ್ಯಾಲಿಕೋ ಚೂರು ಹೋಗ್ತಾ ಇತ್ತಲ್ಲ ರಿಜಿಸ್ಟರ್ದು ಗಟ್ಟರಲ್ಲಿ, ಇಫ್ ಯು ರಿಮೆಂಬರ್ಸ್ ದಟ್ ಸೈಟ್, ಅವನಿಗೆ ಫಿಂಗರ್ಸ್, ಈ ಫೀಲ್ ಸಾರಿ ದಟ್ ಈಸ್ ಸನ್ ಈಸ್ ನೋ ಲಾಂಗರ್ ದೇರ್ ಟು ಬಿ ಸ್ಲ್ಯಾಪ್ಡ್. ಅಲ್ಲಿ ಮಗ ಇಲ್ವಲ್ಲ ಹೊಡಿಯೋಕ್ಕೆ, ಕಪ್ಪಾಳ ಹೊಡಿಯೋಕ್ಕೆ ಅಂತ ಫಿಂಗರ್ಸ್ ಇಚ್ಚಸ್, ಕೈ ಕಡಿಯುತ್ತೆ, ಬೆರಳು ಕಡಿಯುತ್ತೆ, ಹೊಡೆದ್ಬಿಟ್ಟು ಕಳಿಸ್ಬೇಕಿತ್ತು ಅವನಿಗೆ, ಹಂಗೆ ಕಳಿಸ್ಬಿಟ್ನಲ್ಲ ಅಂತ. ಹಿ ರಿಫ್ಲೆಕ್ಟ್ಸ್ ಇಫ್ ಹಿ ಹ್ಯಾಡ್ ಅಟ್ ಲೀಸ್ಟ್ ಡಿಸಪೇರ್ಡ್. ಸೊ ಇದು ಅಷ್ಟೇ. ವೆನ್ he speaks in that tone, his wife fully understands that he has meant it. ಅವನು ಹೇಳ್ತಾನೆ, ಇನ್ನೊಂದು ಸರಿ ಮನೇಲಿ ಅವನ ವಿಷಯ ತಕ್ಕೊಡು ಅಂದ ತಕ್ಷಣ ಮೀನಾಕ್ಷಿ ಅರ್ಥ ಮಾಡ್ಕೊಳ್ತಾಳೆ. ಇಫ್ he speaks that word, he meant that really. ಅವನೇನು ಹೇಳ್ತಾನೆ ಅವ್ನು ಹಂಗೆ ಮಾಡೇ ಮಾಡ್ತಾನೆ ಅಷ್ಟೇ. ಅವಳು ಚೆನ್ನಾಗಿ ಅರ್ಥ ಆಗಿದೆ, ಮಾರ್ಗಯ್ಯ ಏನು ಹೇಳ್ತಾನೆ ಅದನ್ನು ಮಾಡೇ ಮಾಡ್ತಾನೆ, ಅದು ಹೇಳಿದ್ದನ್ನೇ ಅವ್ನು ಮಾಡೋದು. ಸೊ ಮನೆ ಹೆಂಗೆ ನಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾನೆ ನೋಡಿ, ಹೌಸ್ ಹೋಲ್ಡ್ ಮಸ್ಟ್ ರನ್ ಆನ್ ಆಸ್ ಇಫ್ ಹಿ ಹ್ಯಾಸ್ ನಾಟ್ ಬೀನ್ ಬಾರ್ನ್. ನಮಗೆ ಮಗನೇ ಹುಟ್ಟಿಲ್ಲ ಅನ್ನಂಗೆ ಮನೆ ನಡ್ಕೊಂಡು ಹೋಗ್ಬೇಕು, ಅವನ ಹೆಸರು ಎತ್ತக்கூಡ್ದು ಅಂತ. ಮೀನಾಕ್ಷಿ ನೋಸ್ ಇಫ್ ಮಾರ್ಗಯ್ಯ ಸೇಸ್ ಸಚ್ ದೋಸ್ ವರ್ಡ್ಸ್ ದಟ್ ಹಿ ರಿಯಲಿ ಮೆಂಟ್ ದೆಮ್ ಅಂತ. ನಿಜವಾಗ ಉದ್ದೇಶಪೂರ್ವಕವಾಗಿ ಅದೇ ಅರ್ಥದಲ್ಲಿ ಹೇಳ್ತಾನೆ, ಮತ್ತೆ ಎತ್ತಬಾರ್ದು ಅಷ್ಟೇ. ಆ್ಯಂಡ್ his affluence, his bank balance buoys him up and makes him bear the loss of their son. ಒಂದು ಕಡೆ ಕಳ್ಕೊಂಡು ಒಂದು ಕಡೆ ಪಡ್ಕೊಳ್ತಾ ಇದ್ದಾನೆ, ಅವನ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗ್ತಿದೆ, ಬಿಸ್ನೆಸ್ ಇಂಪ್ರೂವ್ ಆಗ್ತಿದೆ. ಹಿ ಲೀವ್ಸ್ ಇನ್ ಎ ಸಾರ್ಟ್ ಆಫ್ ರೇಡಿಯನ್ಸ್ ವಿಚ್ ಹಿ ಮೇಕ್ಸ್ ಇಟ್ ಪಾಸಿಬಲ್ ಫಾರ್ ಹಿಮ್ ಟು ಪುಟ್ ಅಪ್ ವಿತ್ ಎನಿಥಿಂಗ್. ಯಾವ ಮಟ್ಟಕ್ಕೆ ಅವ್ನ ಮೇಲೆ ಬೆಳೀತಾ ಇದ್ದಾನೆ ಅಂತಂದ್ರೆ ಅವ್ನು ಯಾರ ಜೊತೆಗೂ ಅವ್ನು ಪುಟ್ ಅಪ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಆ್ಯಂಡ್ ವೆನ್ ಹಿ ಸಿಟ್ಸ್ ಅಟ್ ಹಿಸ್ ಡೆಸ್ಕ್ ಫ್ರಮ್ ಅರ್ಲಿ ಇನ್ ದ ಡೇ ಸ್ಟಿಲ್ ಸನ್ಸೆಟ್, ಅರ್ಲಿ ಇನ್ ದ ಡೇ ಟಿಲ್ ಸನ್ಸೆಟಲ್ಲಿ ಹೋಗಿ ಕೂತ್ಕೋತಾನೆ. ಹಿ ಹ್ಯಾಸ್ ಟು ಟಾಕ್ ಕೌನ್ಸಲ್, ಮಾತಾಡ್ತಾನೆ, ಕೌನ್ಸಲ್ ಗೈಡೆನ್ಸ್ ಕೊಡ್ತಾನೆ, ವೀಡ್ ಔಟ್ ಆ್ಯಂಡ್ ಕಲೆಕ್ಟ್ ಮನಿ. ಇನ್ಫ್ಯಾಕ್ಟ್ ಗೋ ಥ್ರೂ ಆಲ್ ದ ಅಡ್ವೆಂಚರ್ಸ್ ಆಫ್ ಮನಿ ಮೇಕಿಂಗ್. ಹಣ ಮಾಡುವ ಎಲ್ಲ ಸಾಹಸ ಕೆಲಸಗಳಿಗೂ ಮಾರ್ಗಯ್ಯ ಅಲ್ಲಿ ಕುತ್ಕೊಂಡು ಕೈ ಹಾಕ್ತಾ ಇದ್ದಾನೆ. ಅಟ್ ದ ಎಂಡ್ ಆಫ್ ದ ಡೇ ಆಸ್ ಹಿ ವರ್ಕ್ಸ್ ಬ್ಯಾಕ್ ಹೋಮ್, ಹಿಸ್ ಮೈಂಡ್ ಈಸ್ ಫುಲ್ ಆಫ್ ದ ಫೈನಲ್ ರಿಸಲ್ಟ್ಸ್. ಮನೆಗೆ ಹೋಗುವಾಗ ಫೈನಲ್ ರಿಸಲ್ಟ್ ಏನು ಅನ್ನೋದನ್ನೇ ತುಂಬಿಕೊಂಡಿರ್ತಾನೆ ತಲೆ ತುಂಬ. ಆ್ಯಂಡ್ there is no time for him to brood over ಬಾಲು. ಸೊ ಎಂಟಿ ಮೈಂಡ್ ಇಸ್ ಎ ಡೆವಿಲ್ಸ್ ವರ್ಕ್ಶಾಪ್ ಅಂತಾರೆ. ಖಾಲಿ ತಲೆ ಇದ್ದರೆ ತಲೆಗೆ ಏನೇನೋ ಕೆಟ್ಟ ಆಲೋಚನೆಗಳು ಬರ್ತಾ ಇರ್ತವೆ. ಆದರೆ ಮಾರ್ಗಯ್ಯ ಅದು ಖಾಲಿ ಕೂರಿಸೋದೇ ಇಲ್ಲ, ಬೆಳಗಿಂದ ಸಂಜೆವರೆಗೂ ಎಂಗೇಜ್ ಆಗಿಬಿಡ್ತಾನೆ ಅವನು. ಮನೆಗೆ ಬಂದು ಅಲ್ಲಿ ಕೂಡ ಹಿ ಓನ್ಲಿ ವೆನ್ ದ ಹೋಲ್ ಟೌನ್ ಈಸ್ ಸೈಲೆಂಟ್ ಈ ಸ್ಪೆಕ್ಯುಲೇಟ್ಸ್ ಆನ್ ಬಾಲು. ಆ್ಯಂಡ್ ಆಗ ಅವನಿಗೆ ಥಿಂಕ್ ಮಾಡ್ತಾನೆ, ಇಫ್ ಹಿ ಹ್ಯಾಸ್ ಡ್ರೌಂಡ್, ಅಥವಾ ಏನು ನ್ಯೂಸ್ ಇಲ್ವಲ್ಲ, ದರ್ ಇಸ್ ನೋ ನ್ಯೂಸ್ ಆಫ್ ಹಿಮ್, ಎಷ್ಟೊಂದು ದಿನ ಆಯಿತು, ಸೆವೆರಲ್ ವೀಕ್ಸ್ ಹ್ಯಾವ್ ಬಿನ್ ಪಾಸ್ಡ್, ಈ ರೀತಿಯೆಲ್ಲ. ಹಿಸ್ ವೈಫ್ ಅಕ್ಯೂಸಸ್ ಹಿಮ್ ಅಟ್ ಫಸ್ಟ್ ಆಫ್ ಬೀಯಿಂಗ್ ವೆರಿ ಕ್ಯಾರ್ಲೆಸ್ ಆ್ಯಂಡ್ ನಾಟ್ ಡೂಯಿಂಗ್ ಎನಿಥಿಂಗ್ ಅಬೌಟ್ ಇಟ್. ಹೆಂಡತಿ ಬೈತಾಳೆ, ಮಗ ಓಡಾಗಿದ್ದಾನೆ, ಏನು ಮಾಡ್ದೆ ಕೂತಿದ್ದೀರಾ ಅಂತ. He does not know what is expected of him. He cannot go and tell the police. He cannot announce a reward for anyone who chases him because he hates to make a scene about it. ದುಡ್ಡಿದೆ ಅನೌನ್ಸ್ ಏನು ಮಾಡ್ತಿಲ್ಲ ನೀವು ಅಂತ ಬೈತಾಳೆ. ಆದರೆ ಮಾರ್ಗಯ್ಯ he doesn't like to do it. He doesn't like to go to police. He doesn't like to announce a reward. ಯಾಕೆಂದರೆ ಬಿಕಾಸ್ he hates to make a scene about it. ಊರಿಗೆಲ್ಲ ಗೊತ್ತಾಗ್ಬಿಡುತ್ತೆ ಮಗ ಓಡೋಗಿದ್ದಾನೆ, ಅದನ್ನು ಸೀನ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. He tries to solve it with the help of Dr. Paul. Dr. Paul ಸಹಾಯದಿಂದ ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಪಡ್ತಾನೆ. ಆದರೆ Dr. Paul promised him to keep an eye on the matter and tell him if anything turns up. No one can do more than that. ಯಾರೂ ಅದಕ್ಕಿಂತ ಹೆಚ್ಚಿಗೆ ಮಾಡೋಕ್ಕಾಗಲ್ಲ. ಮಾರ್ಗಯ್ಯ ಹ್ಯಾಸ್ ಜನರಲಿ ಗಿವನ್ ಔಟ್ ದಟ್ ಹಿಸ್ ಸನ್ ಹ್ಯಾಸ್ ಗಾನ್ ಆನ್ ಎ ಹಾಲಿಡೇ. ಎಲ್ರಿಗೇನು ಹೇಳ್ಕೊಂಡಿದ್ದಾನೆ, ಮಗ ಹಾಲಿಡೇ ಮೇಲೆ ಹೋಗಿದ್ದಾನೆ, ಬಾಂಬೆಗೆ ಅಥವಾ ಮಡ್ರಾಸ್ಗೆ ಅಂತ ಚಿಕ್ಕದವ್ರಿಗೊಬ್ಬರಿಗೊಂದು ಹೇಳ್ತಾ ಇರ್ತಾನೆ. ಆ್ಯಂಡ್ ಕೊನೆಗೆ ಹೇಳ್ತಾನೆ, ಯಂಗ್ ಬಾಯ್ಸ್ ಆಫ್ ಹಿಸ್ ಏಜ್ ಮಸ್ಟ್ ಸರ್ಟನ್ಲಿ ಗೋ ಔಟ್ ಬೈ ದೆಮ್ಸೆಲ್ಸ್ ಆ್ಯಂಡ್ ಸಿ ಎ ಬಿಟ್ ಆಫ್ ದ ವರ್ಲ್ಡ್, ಐ ಥಿಂಕ್.
ದಟ್ಸ್ ದ ಬೆಸ್ಟ್ ಎಜುಕೇಷನ್. ಯಂಗ್ ಬಾಯ್ಸ್ ಆಫ್ ಈಸ್ ಏಜ್, ಆ ವಯಸ್ಸಿನ ಹುಡುಗರು ಹೊರಗಡೆ ಹೋಗಿ ಪ್ರಪಂಚ ನೋಡ್ಕೊಂಬರ್ಬೇಕು, ಹೊರಗಡೆ ಪ್ರಪಂಚ ಹೆಂಗಿದೆ ಅಂತ. ಅದೇ ದಟ್ಸ್ ದ ಬೆಸ್ಟ್ ಎಜುಕೇಷನ್ ಅಂತ ಹೇಳ್ತಾರೆ. ಅದೇ ಯಾರೋ ಹೇಳ್ತಾರೆ, ಬಟ್ ಬಾಯ್ಸ್ ಮಸ್ಟ್ ಹ್ಯಾವ್ ಎ ಮಿನಿಮಮ್ ಆಫ್ SLC. ಸಮ್ವನ್ ಹ್ಯಾಸ್ ರಿಮಾರ್ಕ್ಡ್. ಮಿನಿಮಮ್ SLC ಆದರೂ ಬೇಡವಾ? ನಿಮ್ಮ ಮಗ SLCನ ಪಾಸ್ ಮಾಡದೆ ಕಳಿಸ್ಬಿಟ್ಟಿದ್ದೀರಲ್ಲ. ಮಾರ್ಗಯ್ಯ ಡಿಸ್ಮಿಸಸ್ ಇಟ್ ಆಸ್ ಎ ಫೂಲಿಶ್ ನೋಷನ್. ವಾಟ್ ಈಸ್ ದೇರ್ ಇನ್ ಮೆಟ್ರಿಕ್ಯುಲೇಷನ್? ಪೀಪಲ್ ಕ್ಯಾನ್ ಲರ್ನ್ ನಥಿಂಗ್ ಇನ್ ಸ್ಕೂಲ್ಸ್. ಏನಿದೆ ಮೆಟ್ರಿಕ್ಯುಲೇಷನಲ್ಲಿ? ಸ್ಕೂಲಲ್ಲಿ ಏನು ಕಲಿಯಲ್ಲ ಮಕ್ಕಳು. ಐ ಹ್ಯಾವ್ ನೋ ಫೇತ್ ಇನ್ ಅವರ್ ಎಜುಕೇಷನ್. ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ನಂಗೆ ನಂಬಿಕೆ ಇಲ್ಲ. ಹೂ ವಾಂಟ್ಸ್ ಆಲ್ ದಿಸ್ ನಾನ್ಸೆನ್ಸ್ ಅಬೌಟ್ A² + B²? ಇದೆಲ್ಲ ನಾನ್ಸೆನ್ಸ್. A² + B² ಯಾರಿಗೆ ಗೊತ್ತು? ಲೈಫ್ಗೆ ಏನು ಉಪಯೋಗ ಅದರಿಂದ? ಇಫ್ ಎ ಬಾಯ್ ಡಸ್ ನಾಟ್ ಲರ್ನ್ ದೀಸ್ ಸೋ ಮಚ್ ದ ಬೆಟರ್. ಆ A² + B² ಇದೆಲ್ಲ ಕಲಿದರೆ ಹುಡುಗರು ಒಳ್ಳೆಯದು. ಟು ಬಿ ಫ್ರಾಂಕ್, ಐ ಹ್ಯಾವ್ ಗಾಟ್ ವಿತೌಟ್ ಲರ್ನಿಂಗ್ ದ A² and B² ಬಿಸ್ನೆಸ್. ನಾನು ಕಲ್ತಿಲ್ಲ A² and B² ಬಿಸ್ನೆಸ್. ನಾನೀಗ ಶ್ರೀಮಂತ ಆಗಿಲ್ವಾ? ವಾಟ್ಸ್ ರಾಂಗ್ ವಿತ್ ಮೀ? ಬಾಯ್ಸ್ ಮಸ್ಟ್ ಲರ್ನ್ ಥಿಂಗ್ಸ್ ಇನ್ ದ ರಫ್ ಸ್ಕೂಲ್ ಆಫ್ ಲೈಫ್. ಬಾಯ್ಸ್ ಕ್ಲಾಸ್ ರೂಮಲ್ಲಿ ಹೋಗಿ A² + B² ಕಲಿಬಾರ್ದು. ರಫ್ ಸ್ಕೂಲ್ ಆಫ್ ಲೈಫ್, ಜೀವನ ಅನ್ನುವಂಥ ಈ ಒಂದು ಒರಟು ಶಾಲೆಯಲ್ಲಿ ಕಲಿಬೇಕು ಅಂತ ಮಾರ್ಗಯ್ಯ ಹೇಳ್ತಾನೆ. ವಾಟ್ ಎವರ್ he has said sounded authoritative and mature nowadays, and people listen to him with respectful attention, and these perorations he has derived as he sits in his office. Margayya's office consists of a medium-sized room with 4 mattresses spread out on the floor. At the other end of it there is a sloping desk where an accountant sits. ಸೊ ಹೀಗೆ ಮಾರ್ಗಯ್ಯ ಬಾಲು ಹೋದ್ಮೇಲೆ ಬಹಳ ಬಿಸ್ನೆಸ್ ಕಡೆ ಗಮನ ಕೊಡ್ತಾನೆ. ಇತ್ತೀಚಿನ ದಿನಗಳಲ್ಲಿ ಮಾರ್ಗಯ್ಯ ಏನೇ ಹೇಳಿ ಇಟ್ ಈಸ್ ಸೌಂಡೆಡ್ ಅಥಾರಿಟೇಟಿವ್ ಬಿಕಾಸ್ ಹಿ ಈಸ್ ಎ ಮ್ಯಾನ್ ಆಫ್ ಪ್ರಾಸ್ಪರಿಟಿ, ವೆಲ್ದಿ ಮ್ಯಾನ್, ಶ್ರೀಮಂತ. ಹಾಗಾಗಿ ಜನ ಅವನೇನೇ ಹೇಳಿ ದೆ ಗಿವ್ ರೆಸ್ಪೆಕ್ಟ್ಫುಲ್ ಅಟೆನ್ಷನ್. ಈ ಮಾತಲ್ಲಿ ಅವನು ಯಾವಾಗ ಹೇಳ್ತಾನೆ? ಬ್ಯುಸಿ ಕೆಲಸ ಮಾಡುವಾಗ, ಸ್ವಲ್ಪ ಫ್ರೀ ಆದಾಗ ಕೆಲಸದ ನಡುವೆ ಇದೆಲ್ಲನೂ ಮಾತಾಡ್ತಾನೆ. ಮಾರ್ಗಯ್ಯನ ಆಫೀಸ್ನಲ್ಲೀಗ ಅಂಥ ದೊಡ್ಡ ಏನು ಬದಲಾವಣೆ ಏನಿಲ್ಲ. ಇಟ್ಸ್ ಎ ಮೀಡಿಯಮ್ ಸೈಜ್ಡ್ ರೂಮ್ ವಿತ್ 4 mattresses, 4 ಚಾಪೆ ಸ್ಪ್ರೆಡ್ ಔಟ್ ಆನ್ ದ ಫ್ಲೋರ್, ನೆಲದ ಮೇಲೆ ಹಾಸಿದ್ದಾನೆ. ಅಟ್ ಅದರ್ ಎಂಡ್ ಆಫ್ ದರ್ ಈಸ್ ಎ ಸ್ಲೋಪಿಂಗ್ ಡೆಸ್ಕ್ ವೇರ್ ಅನ್ ಅಕೌಂಟೆಂಟ್ ಸಿಟ್ಸ್. ಆ ಕಡೆಗೆ ಈ ಕಡೆ ಈತ ಕೂತ್ಕೊಂಡ್ರೆ ಆ ಕಡೆಗೆ ಮೂಲೆಯಲ್ಲಿ ಅಕೌಂಟೆಂಟ್ ಕೂತ್ಕೊಳ್ತಾರೆ. ಅವ್ರಿಗೆ ಒಂದು ಸ್ಲೋಪಿಂಗ್ ಡೆಸ್ಕ್ ಕೂಡ ಕೊಟ್ಟಿದ್ದಾನೆ. ಇದು ಮಾರ್ಗಯ್ಯನ ಮನೆಯಲ್ಲಿ ಬಾಲು ಓಡಿ ಹೋದ ಮೇಲೆ ಮೀನಾಕ್ಷಿ ಮತ್ತು ಮಾರ್ಗಯ್ಯನಲ್ಲೇ ಆಗ್ತಾ ಇರ್ತಕ್ಕಂಥ ಬದಲಾವಣೆ. ಮಾರ್ಗಯ್ಯ ಯಾವುದಕ್ಕೂ ಕೇರ್ ಮಾಡ್ತಿಲ್ಲ. ಆದರೆ ಮೀನಾಕ್ಷಿ, ಶಿ ಈಸ್ ಬಿಕಮಿಂಗ್ ಡಿಪ್ರೆಸ್ಡ್ ಆ್ಯಂಡ್ ಶಿ ಈಸ್ ಆನ್ ದ ವರ್ಜ್ ಆಫ್ ಹಿಸ್ಟೀರಿಯಾ ಆ್ಯಂಡ್ ಶಿ ಡಸಂಟ್ ಟೇಕ್ ಫುಡ್, ಶಿ ಡಸಂಟ್ ಟಾಕ್ ಆ್ಯಂಡ್ ಶಿ ಈಸ್ ಆಲ್ರೆಡಿ, ಹರ್ ಹೆಲ್ತ್ ಈಸ್ ಆಲ್ರೆಡಿ ಬೀಯಿಂಗ್ ಡಿಟೋರಿಯೋರೇಟೆಡ್. ಇದಿಷ್ಟು ವಿಷಯವಾಗ ತಿಳ್ಕೊಂಡ್ವಿ. ಮುಂದಿನ ತರಗತಿಯಲ್ಲಿ ಮಾರ್ಗಯ್ಯನ ಬಿಸ್ನೆಸ್ಸಲ್ಲಿ ಯಾವ ರೀತಿಯ ಇಂಪ್ರೂವ್ಮೆಂಟ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಈ ವಿಡಿಯೋನ ಪೂರ್ತಿ ನೋಡಿ. ನಿಮಗೆ ಏನಾದ್ರು ಪ್ರಶ್ನೆ ಇದ್ದರೆ ಗ್ರೂಪ್ಗೆ ಹಾಕಿ, ಕಮೆಂಟ್ ಬಾಕ್ಸ್ಗೆ ಹಾಕಿ. ಟೇಕ್ ಕೇರ್, ಬಾಯ್.